ओम शांति। मीठे बच्चे, मोस्ट बेलवेड शिव बाबा आया है। मधुर अति मधुर ತಂದೆ ಶಿವ ಬಾಬಾ ಬಂದಿದ್ದಾರೆ। तुम बच्चों को विश्व का मालिक बनाने, ಏನಕ್ಕೋಸ್ಕರ ಬಂದಿದ್ದಾರೆ? ನಾವೆಲ್ಲ ಮಕ್ಕಳಿಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ। ತುಮ್ ಉನ್ಕಿ ಶ್ರೀಮತ್ ಪರ್ ಚಲೋ, ಈಗ ಆ ಒಂದು ಶಿವ ತಂದೆ ಶ್ರೀಮತದ ಮೇಲೆ ನೀವು ನಡಿಬೇಕು। प्रश्न, मनुष्य परमात्मा के बारे में कौन सा दो बातें एक दूसरे से भिन्न बोलते हैं? ಜನರು ಪರಮಾತ್ಮನ ವಿಷಯದಲ್ಲಿ ಭಿನ್ನವಾಗಿ ಎರಡು ರೀತಿಯಲ್ಲಿ ಮಾತಾಡ್ತಾರೆ। ಯಾವುದು ಮಾತನಾಡ್ತಾರೆ? ಏಕ ಅವ್ರು कहते ಪರಮಾತ್ಮ ಅಖಂಡ ಜ್ಯೋತಿ, ಒಂದ್ ಕಡೆ ಹೇಳ್ತಾರೆ ಭಗವಂತ ಅಖಂಡ ಜ್ಯೋತಿ ಸ್ವರೂಪದಲ್ಲಿದ್ದಾರೆ। दूसरी ಅವ್ರು कहते हैं नाम रूप से न्याय, ಇನ್ನೊಂದು ಕಡೆ ಹೇಳ್ತಾರೆ ಭಗವಂತನಿಗೆ ಯಾವ ನಾಮರೂಪಗಳು ಇಲ್ಲ ಅಂತ। ಯಾ ದೋನೋ ಬಾತೆ ಏಕ್ ದೂಸರೆ ಸೆ ಭಿನ್ನ ಹೋ ಜಾತಿ ಹೈ, ಇವೆರಡು ಮಾತುಗಳು ಒಂದಕ್ಕೊಂದು ವಿಭಿನ್ನವಾಗಿದೆ। ಯಥಾರ್ಥ ರೂಪ में ना जानने से पतित बनते जाते हैं, बाप जब आते हैं तो अपनी सही पहचान देते हैं। ಈ ಒಂದು ಸರಿಯಾದ ಪರಿಚಯವನ್ನ ತಂದೆ ಬಗ್ಗೆ ತಿಳ್ಕೊಳ್ಳದೆ ಇರೋದ್ರಿಂದ ಪತಿತರಾಗಿರೋ ಕಾರಣ ಪತಿತರಾಗ್ತಾನೆ ಹೋಗ್ತಾರೆ। ಯಾವಾಗ ಬಾಬಾರವರು ಈ ಸೃಷ್ಟಿಗೆ ಬರ್ತಾರೆ, ಅವ್ರ ಪರಿಚಯವನ್ನು ಅವರೇ ನಮಗೆ ಕೊಡ್ತಾರೆ, ಸಿಗುತ್ತೆ ನಮಗೆ ಪರಿಚಯ। ಅದಕ್ಕೆ ಮುಂಚೆ ಏನೇನು ಒಬ್ಬೊಬ್ರು ಹೆಂಗೆ ಹೇಳಿದ್ರೆ ಅದನ್ನು ನಂಬ್ಕೊಂಡು ಅದರಂತೆ ಮಾಡಿಕೊಂಡು ಬಂದ್ಬಿಟ್ವಿ। ಗೀತ್ ಮರ್ನಾ ತೇರಿ ಗಲಿ ಮೇ ಜೀನಾ ತೇರಿ ಗಲಿ ಮೇ, ಬದುಕಿದ್ರು ನಿನ್ನ ಮಡ್ಲಲ್ಲೇ ಬದುಕಿರ್ತೀನಿ, ಸತ್ತೋದ್ರು ನಿನ್ನ ಮಡ್ಲಿಗೆ ಬರ್ತೀನಿ। ಓಂ ಶಾಂತಿ। बच्चे ने गीत सुना, ಮಕ್ಕಳು ಹಾಡನ್ನ ಕೇಳಿದ್ರಿ। जब कोई मरते हैं तो बाप के पास जन्म लेंगे, ಈಗ ಯಾರಾದರೂ ಶರೀರ ಬಿಡ್ತಾರೆ, ಅವ್ರಿಗೆ ಇನ್ನೊಂದು ತಂದೆ ಹತ್ರ ಜನ್ಮ ತಾಳ್ತಾರೆ। कहते हैं यही आता है कि बाबा के पास जन्म लिया, ಹೇಳಲಿಕ್ಕಿದೆ ಬರುತ್ತೆ, ಇನ್ನೊಬ್ಬ ಅಪ್ಪನ ಹತ್ರ ಹೋಗಿ ಆತ್ಮ ಜನ್ಮ ತಾಳಿದೆ। ಮಾ ಕಾ ನಾಮ್ ನಹಿ ಲೆಂಗೆ, ಅಮ್ಮನ ಹೆಸರು ತಗೊಳ್ಳೋದಿಲ್ಲ। ಬದಾಯಿಯ ಬಾಬಾ ಕೋ ದಿ ಜಾತಿ ಹೈ, ಅಪ್ಪನಿಗೆ ಶುಭಾಶಯಗಳನ್ನು ಕೋರ್ತಾರೆ ಮಕ್ಕಳು ಹುಟ್ಟಿದ್ರೆ। ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಆತ್ಮ ಹೈ, ಈಗ ನಿಮಗೆ ಗೊತ್ತಿದೆ ನಾವೆಲ್ಲ ಏನಾಗಿದ್ದೀವಿ? ಆತ್ಮಗಳಾಗಿದ್ದೀವಿ। ಯಹ ಹೋ ಗಯಿ ಶರೀರ್ ಕಿ ಬಾತ್, ಇಷ್ಟೊತ್ತು ಹೇಳಿದ್ದೇನೋ ಶರೀರದ ವಿಚಾರ ಬಾಬಾ ಹೇಳಿದ್ರು। ಏಕ್ ಶರೀರ್ ಚೋಡ್ ಫಿರ್ ದೂಸರಾ ಬಾಬಾ ಕೆ ಪಾಸ್ ಜಾತೆ ಹೈ, ಒಂದು ದೇಹ ಬಿಟ್ಟು ಆತ್ಮ ಇನ್ನೊಂದು ದೇಹದ ಹತ್ರ ಹೋಗುತ್ತೆ। तुमने 84 जन्म में 84 ಸಾಕಾರಿ ಬಾಬಾ ಕಿಯೇ, ನೀವೆಲ್ಲರೂ ಕೂಡ 84 ಜನ್ಮಗಳನ್ನು ತೆಗೆದುಕೊಂಡು 84 ತಂದೆಗಳ ಹತ್ರ ಇದ್ದು ಬಂದಿದ್ದೀರಿ। ವಾಸ್ತವ ಮೇ ಅಸಲ್ ಹೋ ನಿರಾಕಾರಕ್ಕೆ ಬಚ್ಚೆ, ಎಷ್ಟು ಜನ್ಮಗಳಲ್ಲಿ ಎಷ್ಟು ಎಲ್ಲ ಬಾಬಾ ಅವ್ರು ಏನು ಮಾಡ್ತಾರೆ, ಜನ್ಮಗಳನ್ನೆಲ್ಲ ಹೇಳ್ತಾರೆ। ಈಗ ನೀವು ಒರಿಜಿನಲ್ ಯಾರ ಮಕ್ಕಳು, ಶಾಶ್ವತವಾದ ತಂದೆ ಯಾರು? ಇವತ್ತು ನೋಡಿ ಬಾಬಾ ಎಷ್ಟು ಚೆನ್ನಾಗಿ ಸರಳವಾಗಿ ಹೇಳ್ತಾ ಇದ್ದಾರೆ, ನಿರಾಕಾರ ತಂದೆಗೆ ನಿರಾಕಾರನ ಮಕ್ಕಳು। ತುಮ್ ಆತ್ಮ ಪರಂಪಿತ ಪರಮಾತ್ಮಕ್ಕೆ ಬಚ್ಚೆ ಹೋ, ನಾವೆಲ್ಲ ಆತ್ಮಗಳೇನಾಗಿದ್ದೀವಿ? ಪರಮಪಿತ ಪರಮಾತ್ಮನಿಗೆ ಸಂತಾನರಾಗಿದ್ದೇವೆ। ರಹನೆ ವಾಲಾ ಬಿ ವಹಾಕೆ ಹೋ, ನೀವು ಇದ್ದಿದ್ದು ಕೂಡ ಎಲ್ಲೇ? ಅಲ್ಲೇ ಇದ್ರಿ। ನಿರ್ವಾಣ ಧಾಮ ವ ಶಾಂತಿಧಾಮ ಜಿಸ್ಕೋ कहते हैं, ಆತ್ಮಗಳ ಲೋಕ, ನಿರ್ವಾಣಧಾಮ, ಶಾಂತಿಧಾಮ ಅಂತ ಆ ಒಂದು ಮನೆಗೆ ಹೇಳಲಾಗತ್ತೆ। ತೋ ಅಸುಲ್ ತುಮ್ ವಹಾಕೆ ರಹನೆ ವಾಲೆ ಹೋ, ಒರಿಜಿನಲ್ ಮನೆ ಯಾವುದೋ? ಒರಿಜಿನಲ್ ಮನೆ ಯಾವುದೋ? ಶಾಂತಿಧಾಮ। ಬಾಬಾ ಬಿ ವಹಾ ರಹತೆ ಹೈ, ಶಿವ ಬಾಬಾನು ಆ ಒಂದು ಮನೆಯಲ್ಲಿ ಇರ್ತಾರೆ। ಯಹ ಆಕರ್ ತುಮ್ ಲೌಕಿಕ ಬಾಪ್ಗೆ ಬಚ್ಚೆ ಬಂತೆ ಹೋ, ಅಲ್ಲಿಂದ ಇಲ್ಲಿಗೆ ಬಂದು ನೀವು ಲೌಕಿಕ ತಂದೆಗೆ ಮಕ್ಕಳಾಗ್ತೀರಾ। ಫಿರ್ ಬಸ್ ಉಸ್ ಬಾಬಾಕೋ ಭೂಲ್ ಜಾತೆ ಹೋ, ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಆ ತಂದೆಯನ್ನು ಮರೆತು ಹೋಗ್ಬಿಟ್ರಿ। सतयुग में तो तुम खुशी सुखी बन जाते हो, तो उस पारलौकिक बाप को भूल जाते हो। ಸತ್ಯುಗದಲ್ಲಿದ್ದಾಗ ಏನು ಮಾಡ್ತೀರಾ? ಪಾರಲೌಕಿಕ ತಂದೆಯನ್ನು ಮರೆತು ಹೋಗ್ಬಿಡ್ತೀರಾ, ಅಲ್ಲಿ ಕೂಡ ನೆನಪಿರೋದಿಲ್ಲ। ಸುಖ ಮೇ ಉಸ್ ಬಾಬಾ ಕಾ ಕೋಯಿ ಸ್ಮರಣ ಭಿ ನಹಿ ಕರ್ತೆ ಹೈ, ಸುಖದಲ್ಲಿದ್ದಾಗ ಸತ್ಯುಗದಲ್ಲಿ ಯಾರು ಆ ತಂದೆಯನ್ನೇನು ಮಾಡೋದಿಲ್ಲ?
ನೆನಪು ಮಾಡ್ಕೊಳ್ಳೋದಿಲ್ಲ. ದುಃಖ ಮೇ ಯಾದ ಕರ್ತೆ ಹೇ ಅವ್ರು ಯಾದ ಹಿ ಆತ್ಮ ಕರ್ತೆ. ದುಃಖದಲ್ಲಿದ್ದಾಗ ನೆನಪು ಮಾಡ್ತಾರೆ ತಂದೆಯನ್ನ, ದುಃಖದಲ್ಲಿದ್ದಾಗಲೇ ಆತ್ಮಕ್ಕೆ ನೆನಪು ಬರುತ್ತೆ. ಲೌಕಿಕ ಬಾಪ್ ಕೋ ಯಾದ್ ಕರ್ತೆ ಹೇ ತೋ ಬುದ್ಧಿ ಶರೀರ ತರಫ್ ರಹತಿ. ಯಾವಾಗ ಲೌಕಿಕ ಕಡೆ ಬುದ್ಧಿ ಹೋಗುತ್ತೆ ಆವಾಗ ಶರೀರ ಕಡೆ ಬುದ್ಧಿ ಹೋಗುತ್ತೆ. ಯ ಬಾಬಾ ಉನ್ಕೋ ಯಾದ್ ಕರೆಂಗೆ ತೋ ಕಹೆಂಗೆ ಜೋ ಬಾಬಾ ಓ ಬಾಬಾ. ಈಗ ಲೌಕಿಕ ತಂದೆ ನೆನಪು ಮಾಡಿದಾಗಲೂ ಅಪ್ಪ ಅಂತ ಕರೆಯುತ್ತೆ. ಹೈ ದೋನೋ ಬಾಬಾ ಏನ, ಅವರು ತಂದೆನೇ ಇವರು ತಂದೆನೇ. ರೈಟ್ ಅಕ್ಷರ ಬಾಬಾ ಹಿ ಹೇ. ಸರಿಯಾದ ಅಕ್ಷರ ತಂದೆ. ಯಹ ಬಿ ಫಾದರ್ ಹೇ ವಹ ಬಿ ಫಾದರ್ ಹೇ. ಇವರು ತಂದೆನೇ ಅವರು ತಂದೆನೇ ಆಗಿದ್ದಾರೆ. ಆತ್ಮ ಉಸ್ ರೂಹಾನಿ ಬಾಬಾ ಕೋ ಯಾದ್ ಕರ್ತಿ ಹೇ, ಬುದ್ಧಿ ವಹಿ ಜಾತಿ ಹೇ. ಆತ್ಮ ಆ ಒಂದು ತಂದೆ ಆತ್ಮಿಕ ತಂದೆ ನೆನಪು ಮಾಡುತ್ತೆ, ಬುದ್ಧಿ ಅನ್ನೋದು ಅಲ್ಲಿಗೆ ಹೋಗುತ್ತೆ. ಬಾಬ್ ಬೈಟ್ ಬಚ್ಚೋಂಕು ಸಮಜಾತಿ. ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಅಭಿ ತುಮ್ ಜಾನ್ತೆ ಹೋ ಬಾಬಾ ಆಯಾ ಹೈ ಹಮ್ಕೋ ಅಪ್ನಾ ಬನಾಯಾ ಹೈ. ಬಾಬಾ ಕೇತೆ ಪೆಹಲೆ ಹಮ್ನೆ ತುಮ್ಕೋ ಸ್ವರ್ಗ ಮೇ ಬೇಜಾ. ಈಗ ತಂದೆ ಹೇಳ್ತಾರೆ, ನಾನು ಬಂದಿದ್ದೀನಿ, ಮೊಟ್ಟ ಮೊದಲು ನಿಮಗೆ ಸ್ವರ್ಗದಲ್ಲಿ ಕಳಿಸಿದ್ದೆ. ತುಮ್ ಬಹುತ್ ಸಾಹುಕಾರ್ತೆ. ಸ್ವರ್ಗದಲ್ಲಿದ್ದಾಗ ಹೆಂಗಿದ್ರಿ ನೀವು? ತುಂಬಾ ಸಾಹುಕಾರರಾಗಿದ್ರಿ. 84 जन्म ले ಡ್ರಾಮಾ ಪ್ಲಾನ್ ಅನುಸಾರ ಅಭಿ ತುಮ್ ದುಃಖಿ ಹುಯೇ ಹೋ. 84 ಜನ್ಮಗಳನ್ನು ತೆಗೆದುಕೊಂಡು ಏನಾಗೋಯ್ತು? ಡ್ರಾಮಾ ಪ್ಲಾನ್ ಅನುಸಾರವಾಗಿ ಈಗ ನೀವೇನಾಗ್ಬಿಟ್ಟಿದ್ದೀರಿ? ದುಃಖಿತರು ಆಗ್ಬಿಟ್ಟಿದ್ದೀರಿ. ಅಬ್ ಡ್ರಾಮಾ ಅನುಸಾರ ಪುರಾಣಿ ದುನಿಯಾ ಖತಮ್ ಹೋನಿ. ಈ ಸೃಷ್ಟಿ ನಾಟಕದ ಅನುಸಾರವಾಗಿ ಹಳೆಯ ಪ್ರಪಂಚ ಎಲ್ಲ ಏನಾಗೋದಿದೆ? ಈಗ ಸಮಾಪ್ತಿ ಆಗೋದಿದೆ. ತುಮಾರಿ ಆತ್ಮ और शरीर रूपी वस्त्र सतो प्रदान दे, फिर गोल्डन एज से सिल्वर एज में आत्मा आई, तो शरीर भी सिल्वर एज में आया, फिर कापर एज में आया. ಈಗ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಆತ್ಮ ಶರೀರ ಎರಡೂ ಕೂಡ ಏನಾಗಿತ್ತು? ಸತೋ ಪ್ರಧಾನವಾಗಿತ್ತು. ಚಿನ್ನದ ಯುಗದಲ್ಲಿದ್ರಿ, ಅಲ್ಲಿಂದ ಬೆಳ್ಳಿ ಯುಗಕ್ಕೆ ಬಂದ್ರಿ. ಆತ್ಮ ಶರೀರ ಎರಡು ಸಿಲ್ವರ್ ಏಜ್ನಲ್ಲಿ ಬಂದ್ಬಿಡ್ತು. ಆ ನಂತರ ಕಾಪರ್ ಏಜ್ನಲ್ಲಿ ಬಂದ್ಬಿಡ್ತು, ಅಂದರೆ ತಾಮ್ರದ ಸ್ಥಿತಿಗೆ ಬಂತು ಅಂತಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆತ್ಮ ಯಾವ ಥರ ಇದ್ದಿದ್ದೋ ಹೆಂಗಾಗೋಯ್ತು ಅನ್ನೋದನ್ನು ಬಾಬಾ ಸವಿವರವಾಗಿ ಹೇಳ್ತಾರೆ. ಅಭಿ ತೋ ತುಮಾರಿ ಆತ್ಮ ಬಿಲ್ಕುಲ್ ಹಿ ಪತಿತ್ ಹೋ ಗಯಿ. ಈಗಂತೂ ನಿಮ್ಮ ಆತ್ಮಗಳು ಕಂಪ್ಲೀಟ್ ಪತಿತ ಆಗಿಬಿಟ್ಟಿದ್ದಾವೆ. तो शरीर भी पतित, जैसे 14 कैरेट का सोना कोई पसंद ही नहीं करते हैं. ಈ ಆತ್ಮಗಳೆಲ್ಲ ಪತಿತ ಆಗಿಬಿಟ್ಟಿದ್ದಾವೆ. 14 ಕ್ಯಾರೆಟ್ ಚಿನ್ನನ ಯಾರು ಇಷ್ಟಪಡಲ್ಲ ಅಂತ. 24 ಕ್ಯಾರೆಟ್ ಒರಿಜಿನಲ್ ಬಂಗಾರ ಕೊಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಾಲ ಪಡ್ ಜಾತಾ ಹೇ, ತುಮ್ ಬಿ ಅಭಿ ಕಾಲೆ ಐರನ್ ಏಜ್ಡ್ ಬನ್ ಗಯ ಹೋ. ಆತ್ಮಗಳೇನಾಗ್ಬಿಟ್ಟಿದ್ದಾವೆ? ಇವತ್ತು ಕಪ್ಪಾಗೋಗ್ಬಿಟ್ಟಿದ್ದಾವೆ, ಕೃಪಣಿತರ ಆಗ್ಬಿಟ್ಟಿದ್ದಾವೆ. अब आत्मा और शरीर दोनों को काले बन गए, फिर उसको प्योर कैसे बने? ಆತ್ಮನೂ ಕೆಟ್ಟೋಗಿದೆ, ಶರೀರನೂ ಕೆಟ್ಟೋಗಿದೆ. ಎರಡನ್ನೂ ಸರಿಪಡಿಸೋರು ಯಾರು? ಹಿಂಗೆ ಮಾಡೋದಿದು. ಆತ್ಮ ಪ್ಯೂರ್ ಬನ್ನೆತ್ತು, ಶರೀರ ಬಿ ಪ್ಯೂರ್ ಬನೆ. ಆತ್ಮ ಶುದ್ಧಿ ಆಯಿತು ಅಂದರೆ ಶರೀರನೂ ಕೂಡ ಶುದ್ಧಿ ಆಗೋಗುತ್ತೆ. ವಾಹ ಕೇಸೆ ಹೋಗ, ಅದು ಕೂಡ ಹೇಗಾಗತ್ತೆ? ಕ್ಯಾ ಗಂಗಾ ಸ್ನಾನ ಕರ್ನೆಸೆ ನಹಿ. ಬರೀ ಗಂಗಾ ಸ್ನಾನ ಮಾಡೋದ್ರಿಂದ ಆಗತ್ತಾ? ಇಲ್ಲ. पुकारते भी है हे पतित पावन, ಕರೀತಾರೆ ಹೇ ಪತಿತ ಪಾವನ ಬಾ. ಯಾ ಆತ್ಮ कहती है. ಈ ರೀತಿ ಹೇಳೋದು ಯಾವುದೋ? ಆತ್ಮನೇ ಹೇಳುತ್ತೆ. ಬುದ್ಧಿ ಪಾರಲೌಕಿಕ ಬಾಪ್ ತರಫ್ ಚಲಿ ಜಾತಿ ಹೇ. ಬುದ್ಧಿ ಎಲ್ಲಿಗೆ ಹೋಗುತ್ತೆ? ಪಾರಲೌಕಿಕ ತಂದೆಯ ಕಡೆಗೆ ಹೋಗ್ಬಿಡುತ್ತೆ. ಹೇ ಬಾಬಾ ದೇಖೋ, ಬಾಬಾ ಅಕ್ಷರ ಹಿ ಕಿತನಾ ಮೀಠಾ ಹೇ. ಏ ತಂದೆ ಅಂತ ಕರೀತಾರೆ. ತಂದೆ ಅನ್ನೋಂಥ ಅಕ್ಷರ ಎಷ್ಟು ಸ್ವೀಟ್ ಆಗಿದೆ. ಭಾರತ್ ಮೇ ಹಿ ಬಾಬಾ ಬಾಬಾ ಖ್ಯಾತಿರ್. ಭಾರತ ದೇಶದಲ್ಲೇನೆ ತಂದೆ ತಂದೆ ಅಂತ ಹೇಳ್ತಾ ಇರ್ತಾರಲ್ವಾ. ಅಭಿ ತುಮ್ ಆತ್ಮ ಅಭಿಮಾನಿ ಬನ್ ಬಾಬಾಕ್ಕೆ ಬನೆ ಹೋ. ಈಗ ನೀವು ಆತ್ಮಾಭಿಮಾನಿಗಳಾಗಿ ಏನಾಗ್ಬಿಟ್ಟಿದ್ದೀರಿ? ತಂದೆಯ ಮಕ್ಕಳು ಆಗ್ಬಿಟ್ಟಿದ್ದೀರಿ. ಬಾಬಾ ಕೇತೆ ಮೈನೆ ತುಮಕೋ ಸ್ವರ್ಗ ಮೇ ಬೇಜಾತ. ತಂದೆ ಹೇಳ್ತಾರೆ, ನಾನೇ ನಿಮ್ಮನ್ನು ಸ್ವರ್ಗದಲ್ಲೇ ಕಳಿಸಿದ್ದೆ. ಯಥಾ ಶರೀರ ಧಾರಣ ತಯ ನಯ ಶರೀರ ಧಾರಣ ಕಿಯತ. ಅಲ್ಲಿದ್ದಾಗ ಹೊಸ ಶರೀರ ಇತ್ತು ನಿಮಗೆ ಅಂತ. ರೋಗಿ ಶರೀರ ಹೆಂಗಂದರೆ ಅಂಕು ಡೊಂಕು ಈ ಥರದ್ದೆಲ್ಲ ಇರಲಿಲ್ಲ ಸತ್ಯುಗದಲ್ಲಿ. ಅಭಿ ತುಮ್ ಕ್ಯಾ ಬನ್ ಗಯ ಹೋ. ಇವಾಗ ನೀವು ಏನಾಗೋಗ್ಬಿಟ್ಟಿದ್ದೀರಿ? ಯಹ ಬಾತೆ ಹಮೇಶ ಅಂದರ್ ರಹನಿ ಚಾಹಿಯೆ. ಈ ಟಾಪಿಕ್ಸು ನಿಮಗೆ ಬುದ್ಧಿನಲ್ಲಿ ಯಾವಾಗಲೂ ಇರಬೇಕು ಅಂತಿದ್ದ. ಬಾಬಾ ಕೋ ಹಿ ಯಾದ್ ಕರ್ನಾ ಚಾಹಿಯೆ. ಯಾವಾಗಲೂ ಏನು ಮಾಡ್ತಾ ಇರಬೇಕು? ಶಿವತಂದೆನ ನೆನೆಸ್ತಾ ಇರಿ. ಬಾಬಾ
ಯಾದ್ ಕರ್ತೆ ನಾ ಶಿವಬಾಬಾ ನೆನಪು ಮಾಡ್ತೀರಲ್ವ, ಏ ಬಾಬಾ ಹಮ್ಮ ಆತ್ಮಯೇ ಪತಿತ್ ಬನ್ ಗಯಿ. ಆತ್ಮ ಹೇಳುತ್ತೆ ಒಳಗಡೆ, ಬಾಬಾ ನಾನು ಪತಿತ ಆತ್ಮ ಆಗ್ಬಿಟ್ಟಿದ್ದೇನೆ, ಅಬ್ ಬಾಪ್ ಆಕರ್ ಪಾವನ್ ಬನಾವ್. ಈಗ ತಂದೆ ಬಾ ನಮ್ಮನ್ನು ಆತ್ಮಗಳನ್ನು ಪಾವನ ಮಾಡು. ಡ್ರಾಮಾ ಮೇ ಬಿ ಯಹ ಪಾರ್ಟ್ ಹೈ ತಬ್ ಬುಲಾತೆ. ಈ ನಾಟಕದಲ್ಲಿ ಪಾತ್ರ ಇದೆ, ಶಿವಬಾಬಾ ಬರೋದು, ಆತ್ಮಗಳನ್ನು ಪಾವನ ಮಾಡೋದು, ಅದರಿಂದನೇ ಕರೀತಾರಲ್ವ. ड्रामा अपना अनुसार आएंगे भी तब जब पुरानी दुनिया से नई बनती है. ಈ ನಾಟಕದಲ್ಲಿ ಕೂಡ ಯಾವಾಗ ಅವರು ಬರೋದು ಅಂದರೆ ಯಾವಾಗ ಶರೀರ ಹಳೇದಾಗೋಗ್ಬಿಡುತ್ತೆ ಆಗ. ತೋ ಜರೂರ್ ಸಂಗಮ ಪರ್ ಹಿ ಆಯೆಂಗೆ, ಅವಶ್ಯಕವಾಗಿ ಸಂಗಮದಲ್ಲೇ ತಂದೆ ಬರೋದು. ತುಮ್ ಬಚ್ಚೋं को निश्चय है, बेलवेड मोस्ट बाबा है, कहते हैं स्वीट स्वीटर स्वीटेस्ट. ಈಗ ಮಕ್ಕಳಿಗೆ ನಿಶ್ಚಯ ಆಗಿಬಿಟ್ಟಿದೆ, ಮಧುರಾತಿ ಮಧುರ ತಂದೆ ಬಂದಿರ್ತಾರೆ. ಹೇಳ್ತಾರಲ್ಲ ಮಧುರ, ಮಧುರಾತಿ ಮಧುರ ಸುಮಧುರ ಹೇಳ್ತಾರಲ್ವ. तो अब स्वीट कौन है? ಈಗ ಮಧುರ ಯಾರೋ ಲೌಕಿಕ ಸಂಬಂಧ में पहले फादर है तो जन्म देते. ಮೊದಲನೇ ಸಂಬಂಧ ಲೌಕಿಕದಲ್ಲಿ ಯಾವುದೋ ಜನ್ಮ ಕೊಡ್ತಕ್ಕಂಥ ಅಪ್ಪ. तो जो जन्म देते फिर टीचर है. ಮೊದಲು ಜನ್ಮ ಕೊಡೋರು ಸ್ವೀಟ್, ನೆಕ್ಸ್ಟು ವಿದ್ಯೆ ಕೊಡೋವಂಥ ಗುರು ಸ್ವೀಟ್. ಉಸ್ಸೆ ಪಡ್ಕರ್ ಮರ್ತಬಾ ಪಾತೆ, ಅದರ ನಂತರ ಏನಾಗ್ತಾರೆ, ಓದಿಸ್ಬಿಟ್ಟು ಕೆಲಸಗಳು ಕಲಿಸ್ತಾರಲ್ವ. ನಾಲೆಡ್ಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಕಹಾ ಜಾತಾ ಹೈ. ಜ್ಞಾನಕ್ಕೆ ಏನಂತ ಹೇಳಲಾಗುತ್ತೆ, ಸಂಪತ್ತಿಗೆ ಮೂಲಾಧಾರ ಅಂತ ಹೇಳಲಾಗತ್ತೆ. ಜ್ಞಾನ ಹೇ ನಾಲೆಡ್ಜ್, ಯೋಗ ಹೇ ಯಾದ್. ಜ್ಞಾನ ಏನಾಗಿದೆ, ತಿಳುವಳಿಕೆ, ನೆನಪಾಗಿದೆ. योग तो बेहद का बाबा का, जिसने तुमको स्वर्ग का मालिक बनाया था. ಬೇಹದ್ದಿನ ತಂದೆ ಮಕ್ಕಳನ್ನು ಏನು ಮಾಡಿದ್ರು, ಬೇಹದ್ದಿನ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ರು. ಉನ್ಕಾ ತುಮ್ ಭೂಲ್ ಗಯೇ ಹೋ. ನಾವು ಹೆಂಗಿದ್ವಿ, ಎಂಥ ಪ್ರಪಂಚದಲ್ಲಿದ್ವಿ, ಎಂಥ ಮನೆಗಳಲ್ಲಿ, ಎಂಥ ಖಾನ್ದಾನ್ನಲ್ಲಿದ್ವಿ ಮರ್ತು ಬಿಟ್ಟಿದ್ದೀವಿ. ಶಿವ ಬಾಬಾ ಕೇಸೆ ಆಯಾ ಕಿಸ್ಕೋ ಪತಾ ನಹಿ. ಶಿವಬಾಬಾ ಹೆಂಗೆ ಬರ್ತಾರೆ ಅನ್ನೋ ವಿಚಾರನೂ ಕೂಡ ಯಾರಿಗೋ ಅರಿವಿಗೆ ಬಂದಿಲ್ಲ. ಚಿತ್ರೋ ಮೇ ಬಿ ಕ್ಲಿಯರ್ ದಿಖಾಯಾ ಹೈ ಬ್ರಹ್ಮ ದ್ವಾರ ಸ್ಥಾಪನಾ ಶಿವ ಬಾಬಾ ಕರಾತ್. ಚಿತ್ರಗಳಲ್ಲಿ ಕೂಡ ಸ್ಪಷ್ಟವಾಗಿದೆ ಬ್ರಹ್ಮರವ್ರ ಮುಖಾಂತರ ಯಾವ ಥರ ಶಿವಬಾಬಾ ಸ್ಥಾಪನೆ ಮಾಡಿಸ್ತಾರೆ. ಕೃಷ್ಣ ಕೇಸೆ ರಾಜಯೋಗ ಸಿಕ್ಲಾಯಂಗೆ, ಶ್ರೀಕೃಷ್ಣ ಹೆಂಗೆ ರಾಜಯೋಗ ಕಲಿಸ್ತಾರೆ. ರಾಜಯೋಗ ಸಿಕ್ಲಾತೆ ಹಿ ಹೇ ಸತ್ಯುಗಕ್ಕೆ. ರಾಜಯೋಗ ಕಲಿಸೋದು ಕೂಡ ಎಲ್ಲಿಗೋಸ್ಕರ, ಸತ್ಯುಗಕ್ಕೋಸ್ಕರ. तो जरूर संगम पर ही बाबा ने सिखाया होगा. ಅವಶ್ಯಕವಾಗಿ ತಂದೆ ಸಂಗಮದಲ್ಲೇ ಕಲಿಸಲಿಕ್ಕೆ ಬಂದಿರಬೇಕು. ಸತ್ಯುಗಿ ಸ್ಥಾಪನಾ ಕರ್ನೆ ವಾಲಾ ಹೇ ಬಾಬಾ. ಸತ್ಯುಗದ ಸ್ಥಾಪನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಶಿವಬಾಬಾ ಇಂದ್ವರ ಕರಾತೆ. ಶಿವಬಾಬಾ ಬ್ರಹ್ಮ ಮುಖಾಂತರ ಇಷ್ಟೆಲ್ಲ ಕಾರ್ಯ ಮಾಡಿಸ್ತಾರೆ. ಕರಾವನ ಹಾರೈನ ಮಾಡಿಸುವಂಥವರು ಯಾರೋ ಶಿವಬಾಬಾ ಆಗಿದ್ದಾರಲ್ವ. ವೇಲೋ ತ್ರಿಮೂರ್ತಿ ಬ್ರಹ್ಮ ಕ್ಯಾದೆ. ಆ ಜನರು ಏನು ಹೇಳ್ಬಿಡ್ತಾರೆ, ಭಗವಂತ ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳಿಬಿಡ್ತಾರೆ. ಊಂಚೇತೆ ಊಂಚ ಶಿವ ಹೈನ, ಸರ್ವಶ್ರೇಷ್ಠವಾಗಿರೋವಂಥವ್ರು ಯಾರೋ ಶಿವಬಾಬಾ ಆಗಿದ್ದಾರೆ. ವಹ ಸಾಕಾರ ಹೇ ಯಾ ನಿರಾಕಾರ ಹೇ. ಅವರು ಸಾಕಾರದಲ್ಲಿರ್ತಾರೆ, ಇವರು ನಿರಾಕಾರದಲ್ಲಿರ್ತಾರೆ. ಸೃಷ್ಟಿ ಬಿ ಯಹ ಹಿ ಹೇ. ಪ್ರಪಂಚ ಇರೋದು ಈ ಭೂಮಿ ಮೇಲೆ. तो इस सृष्टि का भी चक्र है जो फिरता रहता है. ಈ ಸೃಷ್ಟಿ ಚಕ್ರ ಏನಾಗ್ತಾ ಇರುತ್ತೆ, ಪ್ರತಿ 5,000 ವರ್ಷಗಳಿಗೊಂದ್ಸಲ ಸುತ್ತಾ ಇರುತ್ತೆ. ಸ್ವೀಟ್ ಹೋತಾ ರಹತ್, ರಿಪೀಟ್ ಹೋತಾ ರಹತ್. ಪುನರಾವೃತ್ತಿ ಕಾಲಚಕ್ರ ರಿಪೀಟ್ ಆಗ್ತಾ ಇರುತ್ತೆ. ಸೂಕ್ಷ್ಮತನ್ ಕಿ ಸೃಷ್ಟಿ ಕಾ ಚಕ್ರ ನಹಿ ಗಾಯ ಜಾತಾ ಹೈ. ಸೂಕ್ಷ್ಮ ಲೋಕಕ್ಕೆ ಸೃಷ್ಟಿ ಚಕ್ರ ಅಂತ ಹೇಳೋದಿಲ್ಲ ಅಂತ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಮನುಷ್ಯಕ್ಕೆ ರಿಪೀಟ್ ಹೋತಿ. ಪ್ರಪಂಚದ ಇತಿಹಾಸ ಭೂಗೋಳ ಅನ್ನೋದೇನಾಗ್ತಾ ಇರುತ್ತೆ, ಪುನರಾವೃತ್ತಿ ಆಗ್ತಾ ಇರುತ್ತೆ. ಸೂಕ್ಷ್ಮವತನ್ ಮೇ ಕೋಯಿ ಚಕ್ರಾದಿ ನಹಿ ಹೋತಾ ಹೈ. ಸೂಕ್ಷ್ಮ ಲೋಕದಲ್ಲಿ ಯಾವುದೋ ಚಕ್ರ ಇರೋದಿಲ್ಲ ಅಂತಿದ್ದಾರೆ. ಗಾತೆ ಬಿ ಹೇ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್. ಏನು ಹೇಳ್ತಾರೆ, ಪ್ರಪಂಚದ ಇತಿಹಾಸ ಪುನರಾವೃತ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. यहाँ बातें सतयुग त्रेता बीच में जरूर संगम पर चाहिए. ಈ ವಿಚಾರಗಳು ಬಾಬಾ ಹೇಳ್ತಿದ್ದಾರೆ, ಸತ್ಯುಗ ತ್ರೇತಾಯುಗ ಮಧ್ಯದಲ್ಲಿ ಸಂಗಮಯುಗನೂ ಬೇಕು ಅಂತಾರೆ. तो नहीं तो कलियुग को सतयुग कौन बनाए. ಇಲ್ಲ ಅಂತಂದರೆ ಸತ್ಯುಗವನ್ನು
ಕಲಿಯುಗ ಮಾಡೋರು ಯಾರು, ಕಲಿಯುಗವನ್ನು ಸತ್ಯುಗ ಮಾಡೋರು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸತ್ಯುಗನ ಕಲಿಯುಗ ಮಾಡಿದ ಮಾಯೆ, ಈ ಕಲಿಯುಗ ಆಗೋಗ್ಬಿಟ್ಟು ಸತ್ಯುಗ ಮಾಡಿದ್ಯಾರೋ ಶಿವ ಬಾಬಾ. ನರಕವಾಸಿ ಕೋ ಸ್ವರ್ಗವಾಸಿ ಬನಾನೆ ಸಂಗಮ್ ಪರ್ ಹಿ ಬಾಬಾ ಆತೆ. ನರಕವಾಸಿಗಳಾಗ್ಬಿಟ್ಟಿದ್ದಾರಲ್ಲ, ಇವರನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡೋರು ಯಾರೋ ಶಿವ ಬಾಬಾನೇ ಬರ್ತಾರೆ. ಯಹ ಹೈಯೆಸ್ಟ್ ಅಥಾರಿಟಿ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಗೌರ್ಮೆಂಟ್ ಹೈ. ಬಾಬಾ ಹೇಳ್ತಿದ್ದಾರೆ ಇದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಆಲ್ಮೈಟಿ ಅಥಾರಿಟಿ ಸರ್ಕಾರ ಆಗಿದೆ. ಸಾಥ್ ಮೇ ಧರ್ಮರಾಜ್ ಬಿ ಹೇ. ಇಲ್ಲಿ ಜೊತೆಯಲ್ಲಿ ಧರ್ಮರಾಜನೂ ಇದ್ದಾರೆ. ಪಾಪಗಳು ಮಾಡೋರು ಪನಿಷ್ಮೆಂಟು ಕೊಡೋರು ಬೇಕಲ್ಲ, ಇಲ್ಲಾಂದರೆ ಪಾಪಗಳು ಮಾಡ್ತಾನೆ ಹೋಗ್ತಾರೆ, ಅದಕ್ಕೆ ಶಿಕ್ಷೆಗಳು ಜೋರಿರುತ್ತೆ. ಆತ್ಮ ಖ್ಯಾತಿ ಮುಜೆ ನಿರ್ಗುಣ ಹಾರಮೆ ಕೋಯಿ ಗುಣ ನಹಿ. ಆತ್ಮ ಹೇಳುತ್ತೆ ನಾನು ನಿರ್ಗುಣವಂತನಲ್ಲಿ ಯಾವುದೇ ಗುಣಗಳಿಲ್ಲ. कोई भी देवता के मंदिर में जाएंगे उनको आगे कैसे ऐसे कहेंगे. ಯಾರಾದರೂ ದೇವಾನ್ ದೇವತೆಗಳ ಮಂದಿರದಲ್ಲಿ ಹೋಗ್ತಾರೆ ಅಂದರೆ ಈ ರೀತಿ ಹೇಳ್ತಾರೆ. कहना चाहिए बाबा को. ಹೇಳಬೇಕಾಗಿರೋದು ಯಾರಿಗೆ? ತಂದೆಗೆ. उनको छोड़ बदले ब्रदर्स को आगे जाकर लगे है. ಶಿವಬಾಬಾವನ್ನು ಬಿಟ್ಬಿಟ್ಟು ದೇವತೆಗಳ ಎದುರುಗಡೆ ಏನು ಮಾಡ್ತಾ ಇದ್ದಾರೆ? ಸೋದರಾತ್ಮಗಳ ಹತ್ರ ಹೋಗ್ಬಿಟ್ಟು ಬೇಡ್ತಾ ಇದ್ದಾರೆ. ಯಹ ತೋ ದೇವತಾ ಬ್ರದರ್ಸ್ ಠೇರೆನಾ. ದೇವಾನ್ ದೇವತೆಗಳೆಲ್ಲ ಆತ್ಮಗಳು ಸೋದರರು ತಾನೆ, ಪರಮಾತ್ಮ ಒಬ್ಬರೇ ತಂದೆ ಅಂದಮೇಲೆ ಸೋದರರು ಪೂಜೆ ಮಾಡ್ತಾ ಇದ್ದಾರೆ ಅಂತಾರೆ ಬಾಬಾ. ಬ್ರದರ್ಸ್ ಸೆ ಕುಚ್ ಮಿಲ್ತಾ ನಹಿ. ಸೋದರಾತ್ಮಗಳಿಂದ ಏನೂ ಸಿಕ್ಕೋಕ್ಕಿಲ್ಲ ಅಂತಾರೆ. ಭಾಯಿಯೋಂ ಕಿ ಪೂಜಾ ಕರ್ತೆ ಕರ್ತೆ ನೀಚೆ ಗಿರ್ತೆ ಆಯೆ. ಸೋದರಾತ್ಮಗಳಿಗೆ ಪೂಜೆ ಮಾಡ್ತಾ ಮಾಡ್ತಾ ಕೆಳಗಡೆಗೆ ಇಳಿದು ಬಿಟ್ಟಿದ್ದಾರೆ ಅಂತಾರೆ. तो अब तुम बच्चे जानते हो बाबा आया हुआ है उसमें हमको वर्षा मिलता है. ಈಗ ನಿಮಗೆ ಗೊತ್ತಿದೆ ಆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಕ್ಕುತ್ತೆ. ಬಾಬಾ ಕೋ ಹಿ ನಹಿ ಜಾನ್ತೆ ಸರ್ವವ್ಯಾಪಿ ಕ್ಯಾದೆ. ಜನರು ತಂದೆಯನ್ನು ತಿಳ್ಕೊಂಡೇ ಇಲ್ಲ. ಕಲ್ಲು ಮಣ್ಣು ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಖಂಡ ಜ್ಯೋತಿ ತತ್ವ ಹೇ ಕೋಯಿ ಕೇತೆ ನಾಮ ರೂಪ ಸೆ ನ್ಯಾರ. ಹೇಳ್ತಾರೆ ಅಖಂಡ ಜ್ಯೋತಿ ತತ್ವ ಸ್ವರೂಪದಲ್ಲಿದ್ದಾರೆ, ನಾಮರೂಪದಿಂದ ನ್ಯಾರ ಇದ್ದಾರೆ ಅಂತ ಹೇಳಿಬಿಡ್ತಾರೆ. जब अखंड ज्योति स्वरूप आಯಿತು ಅಂತ फिर नाम रूप से न्यारा कैसे हो. ಅಖಂಡ ಜ್ಯೋತಿ ಸ್ವರೂಪದಲ್ಲಿದ್ದರೆ ನಾಮರೂಪದಿಂದ ನ್ಯಾರ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಬಾಬಾ ಕೋ ನಾ ಜಾಣಕ್ಕೆ ಕಾರಣ ಪತಿತ್ ಬಂದ್ ಪಡೆ. ಶಿವ ತಂದೆಯನ್ನು ತಿಳ್ಕೊಳ್ಳದೆ ಇರೋದ್ರಿಂದ ದಿನೇ ದಿನೇ ಆತ್ಮಗಳು ಪತಿತರಾಗ್ಬಿಡ್ತಾ ಇದ್ದಾರೆ. तमो प्रधान भी बनना ही है. फिर जब बाप आते हैं तब फिर आकर सभी को सतो प्रधान बनाते हैं. तमो प्रधान ಆಗಲೇಬೇಕು. ದಿನ ಪ್ರತಿದಿನ ಯಾವಾಗ ಈ ರೀತಿ ಆಗೋಗ್ಬಿಡ್ತಾರೆ ಅವಾಗ ಸತೋ ಪ್ರಧಾನನ್ನಾಗಿ ಮಾಡೋಕ್ಕೆ ತಂದೆ ಬರ್ತಾರೆ. आत्मा निराकारी है दुनिया में. जब बाप के साथ रहती है फिर यहाँ सतोरजो तमो में आकर पार्ट बजाती. ಆತ್ಮಗಳು ಕೂಡ ಮೊಟ್ಟ ಮೊದಲು ತಂದೆ ಜೊತೆಯಲ್ಲಿದ್ದಾಗ ಸತೋರಜೋ ಮೊದಲು ಸುತೋ ಇರ್ತವೆ, ಆಮೇಲೆ ಸತೋರಜೋ ತಮೋ ಸ್ಟೇಜ್ನಲ್ಲಿ ಕೆಳಗಡೆ ಬರ್ತಾ ಬರ್ತಾ ಪಾತ್ರಗಳನ್ನು ಅಭಿನಯಿಸ್ತಾರೆ. ಬಾಬಾ ಆತೆ भी है कहते ಬ್ರಹ್ಮ ತನ್ಮೆ ಆಕರ್ ಆಧಾರ ಲೇತಾ ಹೂँ. ಶಿವಬಾಬಾ ಹೇಳ್ತಾರೆ ನಾನು ಕೂಡ ಬ್ರಹ್ಮನ ಶರೀರವನ್ನು ಆಧಾರ ತೆಗೆದುಕೊಂಡು ಈ ಲೋಕಕ್ಕೆ ಬಂದಿದ್ದೇನೆ. ಯಹ ಭಾಗ್ಯಶಾಲಿ ರಥ. ಈ ಬ್ರಹ್ಮಬಾಬಾ ಏನಾಗಿದ್ದಾರೆ? ಭಾಗ್ಯಶಾಲಿ ರಥ ಆಗಿದ್ದಾರೆ. ಬಿಗರ್ ಆತ್ಮ ರಥ ಥೋಡಿ ರಥ ಹೈ. ಆ ರಥ ಇಲ್ದಿರ ಆತ್ಮ ಇರುತ್ತಾ? ಅಂದರೆ ಶರೀರ ಇಲ್ದಿರ ಆತ್ಮ ಇರೋಕ್ಕಾಗತ್ತಾ? ಇಲ್ಲ. ಅಭಿ ತುಮ್ ಬಚ್ಚೋಂಕೋ ಸಮಜಾಯ. ಈಗ ನಿಮಗೆ ಗೊತ್ತಿದೆ. ಯಹ ಜ್ಞಾನ ಕಿ ವರ್ಷ. ಇದೇನಾಗಿದೆ? ಜ್ಞಾನದ ಒಂದು ಮಳೆ. ನಾಲೆಡ್ಜ್ ಜಿಸ್ಸೆ ಕ್ಯಾ ಹೋತಾ ಹೈ. ಇದು ಜ್ಞಾನ ಆಗಿದೆ. ಇದರಿಂದ ಏನಾಗುತ್ತೆ? ದುನಿಯಾ ಪತಿತ್ ಸೆ ಪಾವನ್ ದುನಿಯಾ ಬಂತಿ ಹೈ. ಈ ಜ್ಞಾನದ ಮಳೆ ಸುರಿತಾ ಸುರಿತಾ ಏನಾಗುತ್ತೆ? ಪ್ರಪಂಚ ಏನಿವತ್ತು ಕಲುಷಿತ ಆಗೋಗ್ಬಿಟ್ಟಿದೆ ಪತಿತರಿಂದ ಪಾವನ ಆಗುತ್ತೆ. ಗಂಗಾ ಜಮುನಾ ಕೋ ಸತ್ಯುಗ್ ಮೇ ಭಿ ಹೋತಾ ಹೈ. ಗಂಗಾ ಯಮುನಾ ಎಲ್ಲಿರುತ್ತೆ? ಸತ್ಯುಗದಲ್ಲಿರುತ್ತೆ. कहते ಕೃಷ್ಣ ಜಮುನಾ ಕೆ ಕಂಠೆ ಪರ್ ಖೇಲ್ ಪಾಲ್ ಕರ್ತೆ. ಏನು ಹೇಳ್ತಾರೆ? ಯಮುನಾ ನದಿ ತೀರದಲ್ಲಿ ಆಟ ಆಡ್ತಾ ಇದ್ರು. ಐಸಾ ಕೋಯಿ ಬಾತೆ ಹೈ ನೈ. ಈ ರೀತಿ ಯಾವುದೇ ಮಾತುಗಳು ಇಲ್ಲವೇ ಇಲ್ಲ. ವಹ ತೋ ಸತ್ಯುಗ್ ಕಾ ಪ್ರಿನ್ಸ್ ಹೈ. ಬಹುತ್ ಅಚ್ಚಿ ರೀತಿ ಉನ್ಕಾ ಸಂಭಾಲ ಜಾತಾ ಹೈ. ತುಂಬ ಒಳ್ಳೆ ರೀತಿಯಲ್ಲಿ ಅದನ್ನೇನು ಮಾಡಬೇಕಾಗತ್ತೆ? ಸಂಭಾಲನೆ ಮಾಡಬೇಕಾಗತ್ತೆ. ಕ್ಯೋಂಕಿ ಫೂಲ್ ಐನಾ. ಯಾಕೆಂದರೆ ಹೂ ತೋಟ ಅಲ್ವಾ ಅದು. फूल कितने अच्छे सुंदर होते. ಹೂಗಳ ತೋಟ ಎಷ್ಟು ಚೆನ್ನಾಗಿರುತ್ತೆ. फूल से सब प्रकार की खुशबू आती. ಹೂಗಳಿಂದ ಏನು ಬರುತ್ತೆ? ಎಲ್ಲ ಪ್ರಕಾರದ ಸುಗಂಧಗಳು ಬರ್ತಿರುತ್ತೆ. ಕಾಂಟೋಂಕಿ ಥೋಡಿ ಖುಷ್ಬೂ ಲೆಂಗೆ. ಮುಳ್ಳಿಂದ ಸುಗಂಧ ತೊಗೊಳಕ್ಕಾಗುತ್ತಾ?
ಅಭಿ ತೋ ಯಹ ಕಾಂಟೋಂ ಕಿ ದುನಿಯಾ. ಇವತ್ತು ಪ್ರಪಂಚದಲ್ಲಿ ಜನರು ಏನಾಗ್ಬಿಟ್ಟಿದ್ದಾರೆ, ಮುಳ್ಳುಗಳ ಪ್ರಪಂಚದಲ್ಲಿದ್ದಾರೆ, ಮುಳ್ಳು ಸಮಾನ ಆಗಿಬಿಟ್ಟಿದ್ದಾರೆ. ಕಾಂಟೋಂ ಕೆ ಜಂಗಲ್ ಕೋ ಬಾಬಾ ಆಕರ್ ಗಾರ್ಡನ್ ಆಫ್ ಫ್ಲವರ್ ಬನಾದೆ. ಮುಳ್ಳುಗಳ ಕಾಡಾಗೋಗ್ಬಿಟ್ಟಿರೋ ಈ ಪ್ರಪಂಚವನ್ನು ಶಿವತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಹೂಗಳ ತೋಟ ಮಾಡ್ತಾ ಇದ್ದಾರೆ. ಇಸ್ಲಿಯೇ ಉಸ್ಕೋ ನಾಮ ಹೇ ಬಬುಲ್ ನಾಥ್ ನಾಮ್ ದಿಯಾ ಹೇ. ಅದರಿಂದ ಏನು ಹೆಸರು ಕೊಟ್ಟಿದ್ದಾರೆ ಭಗವಂತನಿಗೆ, ಬಾಬುಲ್ ನಾಥೇಶ್ವರ ಅನ್ನೋ ಹೆಸರು ಇಟ್ಟಿದ್ದಾರೆ. ಕಾಂಟೋಂ ಕೋ ಬೈಟ್ ಫೂಲ್ ಬನಾತೆ ಹೇ ಇಸ್ಲಿಯೇ ಮಹಿಮಾ ಗಾತೆ. ಮುಳ್ಳುಗಳನ್ನೇ ಕೂತ್ಕೊಂಡು ತಂದೆ ಹೂಗಳನ್ನಾಗಿ ಮಾಡ್ತಾರೆ, ಅದರಿಂದ ಮಹಿಮೆಯನ್ನು ಹಾಡಲಾಗುತ್ತೆ. अब तुम बच्चों का बाप के साथ कितना लव होना चाहिए. ಈಗ ತಾವು ಮಕ್ಕಳಿಗೆ ಬಾಬಾ ಅವ್ರ ಜೊತೆಯಲ್ಲೇ ಎಷ್ಟೊಂದು ಪ್ರೀತಿ ಅನ್ನೋದು ಇರಬೇಕಾಗಿದೆ. वे लौकिक बाप को तुम गटर में डालते हैं. ಲೌಕಿಕ ಅಪ್ಪ ಏನು ಮಾಡಿದ್ರು, ವಿಕಾರಗಳಲ್ಲಿ ಕಳಿಸ್ಬಿಟ್ರು. यह बाप 21 जन्मों के लिए तुमको गटर से निकाल पावन बना. ಈ ತಂದೆ ಬಂದಿದ್ದಾರೆ ಎಲ್ಲರನ್ನೂ ಕೂಡ ಈ ಚರಂಡಿಗಳಿಂದ ಎಲ್ಲ ಬಿಡಿಸಿ 21 ಜನ್ಗಳಿಗೆ ಏನು ಮಾಡ್ತಾರೆ, ಸ್ವರ್ಗದಲ್ಲಿ ಕಳಿಸ್ತಾ ಇದ್ದೀವಿ. ಇದು ಕಲಿಯುಗ ಚರಂಡಿ ಆಗೋಗ್ಬಿಟ್ಟಿದೆ. ಈ ಕಲಿಯುಗದಲ್ಲಿ ಪತಿತ ನರಕವಾಸಿ ಆಗಿಬಿಟ್ಟಿದ್ದಾರೆ. तो तुमको पतित बनाते हैं तब तो लौकिक बाप होता है तो पारलौकिक बाप को याद करती है. ಈಗ ಈ ಮಾಯೆ ಅನ್ನೋದು ನಿಮ್ಮನ್ನು ಪತಿತರನ್ನಾಗಿ ಮಾಡಿಬಿಟ್ಟಿದೆ. ಲೌಕಿಕ ಅಪ್ಪ ಅಮ್ಮನೂ ಅದನ್ನೇ ಬೆಳೆಸಿದ್ರು. ಈಗ ಪಾರಲೌಕಿಕ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಆತ್ಮನ ಪಾವನ ಮಾಡ್ತಾ ಇದ್ದಾರೆ. ಅಭಿ ತುಮ್ ಜಾನ್ತೆ ಹೋ ಆದಾ ಕಲ್ ಬಾಪ್ ಕೋ ಯಾದ್ ಕಿಯಾ ಹೇ ಬಾಬಾ ಆತೆ ಹೇ ಜರೂರ್. ಈಗ ನಿಮಗೆ ಗೊತ್ತಿದೆ, ತಂದೆಯನ್ನು ನೀವು ಅರ್ಧ ಕಲ್ಪದಿಂದ ನೆನಪು ಮಾಡ್ತಾ ಬಂದಿದ್ದೀರಿ. ಅವರು ಕೂಡ ಅವಶ್ಯಕವಾಗಿ ಸೃಷ್ಟಿಗೆ ಬರಲೇಬೇಕಲ್ಲ. ಬಾಪ್ ಆತೆ ಹೇ ಜರೂರ್. ಶಿವ ಜಯಂತಿ ಮನಾತೇನ. ಶಿವತಂದೆ ಬರ್ತಾರೆ ಅಂದಮೇಲೆ ಶಿವರಾತ್ರಿನೂ ಕೂಡ ತುಂಬ ಚೆನ್ನಾಗಿ ಮಾಡ್ತೀರಲ್ವ. ತುಮ್ ಜಾನ್ತೆ ಹೋ ಬೇಹದ್ ಕಾ ಬಾಬಾಕ್ಕೆ ಬಂದ್ ಗೈ. ನಿಮಗೆ ಗೊತ್ತಿದೆ, ಈಗ ನಾವು ಬೇಹದ್ದಿನ ತಂದೆಯ ಸಂತಾನರು ಆಗಿಬಿಟ್ಟಿದ್ದೇವೆ. ಅಭಿ ಹಮಾರ ಸಂಬಂಧ ಉನ್ಸೆ ಭಿ ಅವ್ರ ಲೌಕಿಕ್ ಸೆ ಭಿ. ಈಗ ನಮ್ಮದು ಸಂಬಂಧ ಅವ್ರ ಜೊತೆಯಲ್ಲೂ ಇದೆ, ಲೌಕಿಕ ಜೊತೆಯಲ್ಲಿ ಇದೆ. ಪಾರಲೌಕಿಕ್ ಬಾಪ್ ಕೋ ಯಾದ್ ಕರ್ನೆ ಸೆ ತುಮ್ ಪಾವನ್ ಬನೆಂಗೆ. ಪಾರಲೌಕಿಕ ತಂದೆಯನ್ನು ನೀವು ನೆನಪು ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತೀರಾ, ಪಾವನರು ಆಗಿಬಿಡ್ತೀರಾ. ಆತ್ಮ ಜಾನ್ತಿ ಹಮಾರ ಲೌಕಿಕ ಅವ್ರ ಪಾರಲೌಕಿಕ ಬಾಪ್ ಹೇ. ಆತ್ಮಗೆ ಗೊತ್ತಿದೆ ಇವರು ನಮ್ಮ ಲೌಕಿಕ ತಂದೆ, ಇವರು ನಮ್ಮ ಪಾರಲೌಕಿಕ ತಂದೆ. तो ಭಕ್ತಿ ಮಾರ್ಗ ಮೇ ಭಿ ಆತ್ಮ ಜಾನ್ತಿ ಹೇ. ಭಕ್ತಿ ಮಾರ್ಗದಲ್ಲಿ ಇದು ಆತ್ಮಕ್ಕೆ ಗೊತ್ತಿದೆ. तब तो कहते ना हे भगवान ओ गॉड फादर ಅವಿನಾಶಿ ಫಾದರ್ ಕೋ ಯಾದ್ ಕರ್ತೆ. ಅದರಿಂದನೇ ಹಾಡ್ತಾ ಇರ್ತಾರೆ ಓ ಗಾಡ್ ಫಾದರ್ ಅಂತ. ಅವಿನಾಶಿ ತಂದೆ ನೆನೆಸ್ತಾರೆ. ಯ ಬಾಪ್ ಆಕರ್ ಹೆವೆನ್ ಸ್ಥಾಪನಾ ಕರ್ತೆ ಹೇ. ಆ ತಂದೆನೇ ಬಂದು ನಮ್ಗೇನು ಮಾಡ್ತಾ ಇದ್ದಾರೆ, ಹೆವೆನ್ನನ್ನು ಸ್ಥಾಪನೆ ಮಾಡಿ ಹೇಳ್ತಾ ಇದ್ದಾರೆ. तो किसको पता नहीं. ಈ ವಿಚಾರ ಯಾರಿಗೂ ಗೊತ್ತೇ ಇಲ್ಲ. ಶಾಸ್ತ್ರ ಮೇ ಯುಗೋं को बहुत लंबी चौड़ी आयु दे दिया. ಶಾಸ್ತ್ರಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಆಯಸ್ಸು ತುಂಬ ದೀರ್ಘಾಯಸ್ಸು ತೋರಿಸ್ಬಿಟ್ಟಿದ್ದಾರೆ. या किसको ख्याल में भी नहीं आता बाबा आते हैं पतितों को पावन बना. ಇದು ಯಾರಿಗೂ ಆಲೋಚನೆಗೆ ಬರೋದಿಲ್ಲ. ತಂದೆ ಬರೋದೇ ಪತಿತರನ್ನು ಪಾವನ ಮಾಡಲಿಕ್ಕೆ. ಜರೂರ್ ಸಂಗಮ್ ಪರ್ಹಿ ಆಯಂಗೆ. ಬರೋದೇ ಯಾವಾಗ, ಅವರು ಸಂಗಮದಲ್ಲೇ ಬರ್ತಾರೆ. ಕಲ್ಕಿ ಆಯು ಲಾಖೋ ವರ್ಷ ಲಿಖ್ ದಿಯಾ ಮನುಷ್ಯ ಬಿಲ್ಕುಲ್ ಗೋರ್ ಅಂಧ್ಯಾರ್ ಮೇ ಡಾಲ್ ದಿಯಾ. ಕಲ್ಪದಾಯಸ್ಸು ಲಕ್ಷಾಂತರ ಅಂತ ಬರೆದು ಬಿಟ್ಟಿರೋದ್ರಿಂದ ಜನರೇನಾಗ್ಬಿಟ್ಟಿದ್ದಾರೆ, ಘೋರ ಅಂಧಕಾರದಲ್ಲೇ ಇದ್ದೋಗಿದ್ದಾರೆ. ಧಕ್ಕೆ ಖಾತೆ ಇರುತ್ತೆ. ಏನು ಮಾಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ. बाबा को पाने के लिए कहते हैं जो बहुत भक्ति करते हैं तो भगवान मिलते हैं. ತಂದೆ ನೆನಪು ಮಾಡಿದಾಗ ಹೆಚ್ಚು ಭಕ್ತಿ ಮಾಡೋದ್ರಿಂದ ಭಗವಂತ ಸಿಗ್ತಾರೆ. ಸಬ್ಸೆ ಜಾಸ್ತಿ ಭಕ್ತಿ ಕರ್ನೆ ವಾಲೋಂಕೋ ಜರೂರ್ ಪಹಲೆ ಮಿಲ್ನಾ ಚಾಹಿಯೆ. ಹೆಚ್ಚಿಗೆ ಭಕ್ತಿ ಮಾಡ್ತಕ್ಕಂಥವ್ರಿಗೆ ಮೊಟ್ಟ ಮೊದಲು ಸಂಗಮಯುಗದಲ್ಲೇ ಬಾಬಾ ಸಿಗಬೇಕಾಗತ್ತೆ. ಬಾಬಾನೇ ಹಿಸಾಬ್ ಬಿ ಬತಾಯ. ತಂದೆ ಲೆಕ್ಕನೂ ಕೂಡ ತೋರಿಸಿದ್ದಾರೆ. ಸಬ್ಸೆ ಪಹಲೆ ಭಕ್ತಿ ತುಮ್ ಕರ್ತಿ. ಎಲ್ಲಕ್ಕಿಂತಲೂ ಮೊಟ್ಟ ಮೊದಲು ಭಕ್ತಿ ನೀವೇ ಮಾಡ್ತೀರಾ. तो तुमको पहले पहले भगवान द्वारा ज्ञान मिलना चाहिए. ಮೊಟ್ಟ ಮೊದಲು ನಿಮಗೆ ಭಗವಂತನಿಂದ ಜ್ಞಾನ ಬೇಕಾಗತ್ತೆ. जो फिर तुम नई दुनिया में राज्य करो. ಆಮೇಲೆ ನೀವು ಹೋಗ್ಬಿಟ್ಟು ಹೊಸ ಪ್ರಪಂಚದಲ್ಲಿ ಏನು ಮಾಡಬೇಕಾಗಿದೆ, ರಾಜ್ಯವನ್ನು ಆಳಬೇಕಾಗಿದೆ. बेहद का बाबा तुम बच्चों को ज्ञान दे रहे, इससे तकलीफ की कोई बात नहीं.
ಬೇಹದ್ದಿನ ತಂದೆ ಇಷ್ಟೊಂದು ಒಳ್ಳೆ ನಮಗೆ ತಿಳುವಳಿಕೆ ವಿದ್ಯೆ ಬುದ್ಧಿ ಕಲಿಸ್ತಾ ಇದ್ದಾರೆ ಅಂದರೆ ಇಲ್ಲೇನೋ ಕಷ್ಟದ ಮಾತಿಲ್ಲ. ಬಾಬಾ कहते तुमने आधा कल्प याद किया, ಅರ್ಧ ಕಲ್ಪದಿಂದ ನೀವು ನೆನಪು ಮಾಡ್ತಾ ಬಂದುಬಿಟ್ಟಿರ್ತೀರಿ. सुख में तो कोई याद ही नहीं करते, अंत में जब बहुत दुखी हो जाते तब हम आकर सुखी बनाते. ಯಾವಾಗ ಕೊನೆ ಕಾಲದಲ್ಲಿ ತುಂಬ ನೀವು ದುಃಖಿ ಆಗಿಬಿಡ್ತೀರಿ ಆವಾಗಲೇ ಬಂದು ನಾನು ಎಲ್ಲರನ್ನೂ ಸುಖಿಯನ್ನಾಗಿ ಮಾಡ್ತೀನಿ ಅಂತಾರೆ. ಬಹುತ್ ಬಡೆ ಆದ್ಮಿ ಬಂತೆ ಹೋ, ಈಗ ನೀವು ಇಲ್ಲೇ ತುಂಬ ದೊಡ್ಡ ವ್ಯಕ್ತಿಗಳಾಗ್ತೀರಾ. देखो चीफ मिनिस्टर, प्राइम मिनिस्टर आदि बंगले कितना फर्स्ट क्लास होता है. ದೊಡ್ಡ ದೊಡ್ಡ VVIPಸ್ದು ಮನೆಗಳೆಷ್ಟು ಚೆನ್ನಾಗಿರುತ್ತಲ್ವ. यहाँ तो फिर गए सारा फर्नीचर ऐसा फर्स्ट क्लास होंगे. ಸತ್ಯುಗದಲ್ಲಿ ಹಸುಗಳು ಮನೆಯಲ್ಲಿರೋ ಫರ್ನಿಚರ್ಗಳು ಎಲ್ಲವೂ ತುಂಬ ವೈಭವಯುತವಾಗಿ ಇರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತುಂಬ ಕಿತ್ತನೆ ಬಡೆ ಆದ್ಮಿ ಬಂತೆ ಹೋ. ನೋಡಿ ಸತ್ಯುಗಕ್ಕೆ ಹೋದ್ಮೇಲೆ ಎಷ್ಟು ಒಳ್ಳೆ ಮನೆಗಳು, ಎಷ್ಟು ಒಳ್ಳೆ ಹಸುಗಳು ಎಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದರಿಂದ ನೀವು ಏನಾಗಬೇಕು, ದೇವತೆಗಳಾಗಬೇಕು. ದೈವಿ ಗುಣವಾಲೆ ದೇವತಾ ಸ್ವರ್ಗಕ್ಕೆ ಮಾಲಿಕ್ ಬಂತೆ ಹೋ. ದೇವತಾ ಗುಣವುಳ್ಳಂಥವರು ದೇವತೆಗಳು ಸ್ವರ್ಗದವರು ಆಗ್ತಾ ಇದ್ದೀರಾ. ವಹ ತುಮಾರಿ ಮೆಹಲ್ವಿ ಹೀರೆ ಜವಾಹರ್ ತುಮಿಕೆ ಹೋತೆ. ಸತ್ಯುಗದಲ್ಲಿ ಮೆಹಲುಗಳು ವಜ್ರ ವೈಡೂರ್ಯಗಳು ಬೇಕಾದಷ್ಟಿರುತ್ತೆ. ಯಹ ತುಮಾರ ಫರ್ನಿಚರ್ ಸೋನೆ ಜಡಿತ್ ಫಸ್ಟ್ ಕ್ಲಾಸ್ ಹೋಂಗೆ. ಸತ್ಯುಗದಲ್ಲಿ ನಿಮ್ಮ ಮನೆಗಳೆಲ್ಲ ಚಿನ್ನದ್ದು ಬಂಗಾರದ್ದು ಎಲ್ಲ ಇರುತ್ತೆ, ಫಸ್ಟ್ ಕ್ಲಾಸ್ ಹೋಂಗೆ, ಎಲ್ಲವೂ ನಂಬರ್ 1 ಇರುತ್ತೆ ಅಂತಾರೆ. ಯಹ ತೋ ಜೂಲೆ ಆದಿ ಸಬ್ ಬೆಗ್ರಿ ಹೇ. ಇಲ್ಲಿರೋಂಥ ಜೂಲಾಗ್ಬೋದು ಎಲ್ಲವೂ ಕೂಡ ಏನಾಗಿದೆ, ಬೆಗ್ರಿ ಆಗಿಬಿಟ್ಟಿದೆ. ಯಹ ತೋ ಫಸ್ಟ್ ಕ್ಲಾಸ್ ಹೀರೆ ಜವಾಹರ್ ಅಂತ ಸಬ್ ಚೀಸು. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತು ಹೆಂಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಯಹೇ ರುದ್ರಜ್ಞಾನ ಯಜ್ಞ. ಶಿವಬಾಬಾ ಏನು ಮಾಡಿದ್ದಾರೆ, ರುದ್ರಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡಿದ್ದಾರೆ. शिव का रुद्र भी कहते हैं जब भक्ति पूरी होते फिर भगवान रुद्रज्ञान यज्ञ रचते हैं. सत्युग में यज्ञत्व भक्ति की बात नहीं. ಶಿವಬಾಬಾಗೆ ರುದ್ರ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಯಜ್ಞಗಳನ್ನು ರಚನೆ ಮಾಡ್ತಾರೆ. ಭಗವಂತನನ್ನು ಏನು ಮಾಡಲಿಕ್ಕೆ, ಪ್ರಸನ್ನ ಮಾಡಲಿಕ್ಕೆ. ಸತ್ಯುಗದಲ್ಲಿ ಭಕ್ತಿ ಅಥವಾ ಯಜ್ಞಗಳು ಇರೋದಿಲ್ಲ, ಭಕ್ತಿ ಎಲ್ಲ ಇಲ್ಲಿ ನಡೀತಾ ಇದೆ. ಈ ಸಮಯ ಹೇ ಬಾಬಾ ಅವಿನಾಶಿ ರುದ್ರ ಜ್ಞಾನ ಯಜ್ಞ ರಚಿತೆ. ಸಂಗಮಯುಗದಲ್ಲೇ ತಂದೆ ಬಂದು ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞವನ್ನು ರಚನೆ ಮಾಡ್ತಾರೆ. ಕಿಸ್ಕಾ ಫಿರ್ ತುಮ್ ಗಾಯನ್ ಬತ್ ಚಲ್ತಾ ಹೈ. ಇದರದೇ ಬಗ್ಗೆನೇ ಎಲ್ಲ ಕಡೆಯಲ್ಲಿ ಮಹಿಮೆ ನಡೀತಾ ಇರುತ್ತೆ. ಭಕ್ತಿ ಸದೈವ ನಹಿ ಚಲ್ತಿ रहेंगे. ಭಕ್ತಿನೂ ಎಲ್ಲ ಟೈಮ್ ನಡೆಯುತ್ತೆ ಅಂತ ಹೇಳ್ಕೋಬೇಡಿ. ಭಕ್ತಿ ಅವ್ರ ಜ್ಞಾನ, ಭಕ್ತಿ ಹೇ ರಾತ್, ಜ್ಞಾನ ಹೇ ದಿನ್. ಭಕ್ತಿ ಆಗಿದೆ ರಾತ್ರಿ, ಜ್ಞಾನ ಆಗಿದೆ ಹಗಲು. ಬಾಪ್ ಆಕರ್ ದಿನ್ ಬನಾತೆ ತೋ ಬಚ್ಚೋं को ಬಾಬಾ ಕೆ ಸಾಥ್ ಕಿतना ಲವ್ ಹೋನಾ चाहिए. ತಂದೆ ಬಂದು ಭಕ್ತರಿಂದ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡ್ತಾರೆ, ರಾತ್ರಿಯನ್ನು ಹಗಲನ್ನಾಗಿ ಮಾಡ್ತಾರೆ. ಅಂದರೆ ಬಾಬನ ಜೊತೆಯಲ್ಲಿ ಎಷ್ಟು ಪ್ರೀತಿ ಇಟ್ಕೋಬೇಕು. ನಾವು ಹೆಂಗಿದ್ದವ್ರನ್ನ ಹೆಂಗೆ ಮಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಬಾಬನ ಜೊತೆಯಲ್ಲಿ ಏನು ಮಾಡಬೇಕು, ಪ್ರೀತಿ ಇಟ್ಕೋಬೇಕು. तो ಬಾಬಾ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ. ಮೋಸ್ಟ್ ಬೆಲ್ವೆಡ್ ಬಾಬಾ. ತಂದೆ ಬಂದು ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ತಂದೆ ಮಧುರ, ಅತಿ ಮಧುರ ಇದ್ದಾರೆ. ಇಸ್ಸೆ ಜ್ಯಾದಾ ಪ್ಯಾರಿ ವಸ್ತು ಕೊಯ್ ಹೋ ನಾ ಸಕೆ. ಇದರಂಥ ಪ್ರಿಯವಾಗಿರ್ತಕ್ಕಂಥ ವಸ್ತು ಬೇರೆ ಯಾವುದೂ ಇಲ್ಲ ಅಂತಾರೆ. ಆನಾ ಕಲ್ಪ ಸೆ ಯಾದ್ ಕರ್ತೆ ಆಯೇ ಹೋ ಬಾಬಾ ಆಕರ್ ಹಮಾರ ದುಃಖ ಹರೋ. ಅರ್ಧ ಕಲ್ಪದಿಂದ ನೀವು ನೆನಪು ಮಾಡ್ತಾ ಬಂದಿದ್ದೀರಿ, ತಂದೆ ಬಂದು ನಮ್ಮ ದುಃಖ ದೂರ ಮಾಡು. अब बाबा आया है समझाते हैं तुमको अपने गृहस्थ ವ್ಯವಹಾರ में रहना है. ತಂದೆ ಹೇಳ್ತಾ ಇದ್ದಾರೆ, ಈಗ ತಾವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ಕೂಡ ಇರಬೇಕು. ಏನು ಮಾಡಬೇಕಾಗಿದೆ, ಯಹಾ ಬಾಬಾ ಕೆ ಪಾಸ್ ಬೈಟ್ ಕಹಾ ತಕ್ ಬೈಟೆ रहेंगे. ಇಲ್ಲಿ ನೀವು ತಂದೆ ಹತ್ರ ಎಲ್ಲಿವರೆಗೂ ಕೂತಿರ್ತೀರಾ, ಬಾಬಾ ಕೆ ಸಾಥ್ ತೋ ಪರಮಧಾಮ್ ಮೇ ರಹ ಸಕ್ತೆ ಹೋ. ತಂದೆ ಜೊತೆಯಲ್ಲಿ ಪರಂಧಾಮದಲ್ಲಿ ಕೂಡ ನೀವು ಇರಬಹುದು. ಯಹಾ ಇತನೆ ಸಬ್ ಬಚ್ಚೆ ತೋ ನಹಿ ರಹ ಸಕ್ತೆ ನಾ. ಇಷ್ಟೊಂದು ಮಕ್ಕಳಂತೂ ಇರಲಿಕ್ಕೆ ಸಾಧ್ಯ ಇಲ್ಲವಲ್ಲ. ಟೀಚರ್ ಸವಾಲ್ कैसे पूछेंगे. ಟೀಚರ್ ಏನು ಪ್ರಶ್ನೆಗಳನ್ನು ಎಲ್ಲಿ ಕೇಳ್ತಾರೆ. तो लाउड स्पीकर पर रेस्पॉन्ड कैसे दे सकेंगे, इसलिए थोड़े थोड़े स्टूडेंट्स को पढ़ा. ಲೌಡ್ ಸ್ಪೀಕರ್ನಲ್ಲಿ ರೆಸ್ಪಾನ್ಸ್ ಕೊಡೋದಿಲ್ಲ, ಅದಕ್ಕೆ ಸ್ವಲ್ಪ ಮಕ್ಕಳ ಜೊತೆಯಲ್ಲಿ ಭೇಟಿ ಮಾಡ್ತೀನಿ, ಸ್ಟೂಡೆಂಟ್ಸ್ ಜೊತೆಯಲ್ಲಿ. ಕ್ಲಾಸ್ तो बहुत होते हैं, सबका इम्तिहान होता है. ಎಲ್ಲರದ್ದು ತರಗತಿಗಳಿರುತ್ತೆ, ಎಲ್ಲರದ್ದು ಎಕ್ಸಾಮಿನೇಷನ್ಸು ಇರುತ್ತೆ. फिर सबके इम्तिहान होते हैं, लिस्ट निकलती है ना. ಎಲ್ಲರದ್ದು ಎಕ್ಸಾಮಿನೇಷನ್ದು ಲಿಸ್ಟ್ಸು ಮಾಡ್ತಾರಲ್ವ. यहाँ एक ही बाप पढ़ाते हैं, समझाना चाहिए. दुख में स्मरण सब करे, उस पार लोग की बाप को करते.
ಈ ದುಃಖದಲ್ಲಿದ್ದಾಗ ಎಲ್ಲರೂ ಭಗವಂತನ ಪಾರಲೌಕಿಕ ತಂದೆ ನೆನೆಸ್ತಾರೆ. अब ये बाप आया है महावारी महाभारत की लड़ाई के सामने खड़ी है. ತಂದೆ ಬಂದಿದ್ದಾರೆ, ಮಹಾಭಾರತ ಯುದ್ಧನೂ ಕೂಡ ಎದುರುಗಡೆ ನಿಂತಿದೆ. ಸಮಸ್ತೆ ಮಹಾಭಾರತ ಲಡಾಯಿ ಕೃಷ್ಣ ಆಯಾ ಹೇ. ತಿಳ್ಕೊಳ್ತಾರೆ ಮಹಾಭಾರತ ಯುದ್ಧ ನಿಂತಿದೆ, ಕೃಷ್ಣ ಬಂದಿದ್ದಾರೆ ಅಂತ ಅವ್ರು ತಿಳ್ಕೊಂಡು ಯಹೋನಾಸೆ. ಈ ಕಲಿಯುಗದಲ್ಲಿ ನರಕದಲ್ಲಿ ಕೃಷ್ಣ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ವಿಚಾರೆ ಮುಂಜೆ ಏನಾಗಿದ್ದಾರೆ ಜನರು? ಕನ್ಫ್ಯೂಷನ್ನಲ್ಲಿದ್ದಾರೆ. फिर भी कृष्ण कृष्ण करके याद करते रहते. अब मोस्ट वेलवेट शिव बाबा भी यहाँ ಕೃಷ್ಣ भी है. ಈಗ ಮಧುರ ಅತಿ ಮಧುರ ಶಿವ ಬಾಬಾನೂ ಇದ್ದಾರೆ ಮತ್ತು ಕೃಷ್ಣನೂ ಇದ್ದಾರೆ. ಪರಂತು ನಿರಾಕಾರ ಸಾಕಾರ. ಶಿವಬಾಬಾ ನಿರಾಕಾರ ಇದ್ದಾರೆ, ಕೃಷ್ಣ ಸಾಕಾರದಲ್ಲಿದ್ದಾರೆ. ನಿರಾಕಾರ ಬಾಪ್ ಸಬ್ ಆತ್ಮಕ ಬಾಪ್. ನಿರಾಕಾರ ತಂದೆ ಎಲ್ಲ ಆತ್ಮಗಳಿಗೂ ಏನಾಗಿದ್ದಾರೆ? ತಂದೆ ಆಗಿದ್ದಾರೆ. कृष्ण की विश्व का मालिक है ना. अभी तुम जज कर सकते हो ಜಾಸ್ತಿ ಪ್ಯಾರಿ ಕೌನ್. ಕೃಷ್ಣನೂ ಕೂಡ ಏನಾಗಿದ್ದಾರೆ? ಬಹಳಷ್ಟು ಪ್ರಿಯವಾಗಿದ್ದಾರೆ. ಈಗ ನೀವು ಜಡ್ಜ್ ಮಾಡ್ಬೋದು, ಹೆಚ್ಚಿಗೆ ಪ್ರಿಯರು ಯಾರೋ? ಶಿವ ಬಾಬಾ ತೋ ಐಸಾ ಲಾಯಕ್ ಬನಾತೇನಾ. ಶ್ರೀಕೃಷ್ಣನಿಗೂ ಅಷ್ಟೊಂದು ದೊಡ್ಡ ಪದವಿ ಕೊಟ್ಟಿದ್ದು ನಮ್ಮನ್ನೆಲ್ಲ ಯೋಗ್ಯರನ್ನಾಗಿ ಮಾಡೋರು ಶಿವ ತಂದೆ ಅಲ್ವಾ. तो कृष्ण क्या करते हैं? बाबा ही उसका ऐसा बनाते. ಕೃಷ್ಣ ಏನು ಮಾಡಿದ್ರು? ಶಿವ ಬಾಬಾನೇ ಅವ್ರನ್ನ ಆ ರೀತಿ ಮಾಡಿದ್ದು. ಕೃಷ್ಣ ಏನು ಮಾಡಲಿಲ್ಲ. ಜೋ ಗಾಯನ ಬಿ ಜಾಸ್ತಿ ಉಸ್ ಬಾಪ್ಕು ಹೋನಾ ಚಾಹಿಯೆ. ಗಾಯನ ಕೂಡ ಹೆಚ್ಚು ಹೆಚ್ಚು ತಂದೆದು ಇರಬೇಕು. ಶಂಕರ್ ಕಾ ಡ್ಯಾನ್ಸ್ ದಿಖಾತೆ ವಾಸ್ತವ ಮೇ ಡ್ಯಾನ್ಸ್ ಆದಿ ಕಿ ಕೋಯಿ ಬಾತ್ ನಹೀ. ಶಂಕರಂದು ಇದು ನಟರಾಜ ನೃತ್ಯ ತೋರಿಸ್ತಾರಲ್ಲ, ಆ ಥರದ್ದೇನಿಲ್ಲ. ಬಾಬಾ ಸಮಜಾಯ ತುಮ್ ಸುಪತಿತ್ ಹೋ ಪಾರ್ವತಿಯ ಹೋ. ಬಾಬಾ ಹೇಳ್ತಾರೆ ನೀವೆಲ್ಲ ಪಾರ್ವತಿಗಳಾಗಿದ್ದೀರಿ, ನಾನೊಬ್ಬನೇ ಶಿವ ಅಮರನಾಥ ಆಗಿದ್ದೇನೆ. ಕತೆ ಹೇಳ್ತಾ ಇದ್ದೀನಿ ನಿಮಗೆ ಅಂತ. ಇದೇ ಕತೆ, ಇದೇ ಅಮರನಾಥ. ಶಿವ ಬಾಬಾ ಬಂದು ಹೇಳ್ತಾ ಇರೋ ಕತೆ. तो साइलेंस वर्ल्ड है वाह. ಪರಂಧಾಮ ಏನಾಗಿದೆ? ಶಾಂತಿಯ ಧಾಮ ಆಗಿದೆ. ವಿಕಾರ ಕಿ ಬಾತ್ ನಹಿ. ಬಾಬಾ ವಿಕಾರಿ ದುನಿಯಾ ತೋಡಿ ರಚೆಂಗೆ. ವಿಕಾರಗಳ ಪ್ರಪಂಚನ ಬಾಬಾ ಮಾಡೋದಿಲ್ಲ. ವಿಕಾರದ ಮಾತೇ ಇಲ್ಲ. ಸಾಕಾರ ಹಿ ವಿಕಾರ ಹಿ ದುಃಖ ಹೇ. ಮನುಷ್ಯ ಹಠಯೋಗಾದಿ ಬಹುತ್ ಸಿಕ್ತು. ವಿಕಾರದಲ್ಲೇ ದುಃಖ ಜಾಸ್ತಿ ಇರೋದು. ಜನರು ಹಠಯೋಗ ಇದೆಲ್ಲ ತುಂಬ ಕಲಿತಾರೆ. ಗುಫಾ ಮೇ ಜಾಕರ್ ಬಿಡ್ತೆ, ಗವಿಗಳಲ್ಲಿ ಹೋಗ್ಬಿಟ್ಟು ಕೂತ್ಕೊತಾರೆ. ಹಾಗೆ ಸೇ ಚಲೆ ಜಾತೆ. ರಿದ್ದಿ ಸಿದ್ಧಿ ಬಹುತ್ ಸಿಕ್ತು. ಬೆಂಕಿ ಮೇಲೆ ನಡೆಯೋದು, ನೀರ್ ಮೇಲೆ ನಡೆಯೋದು, ಏನೇನೋ ತಂತ್ರಮಂತ್ರ ವಿದ್ಯೆಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ. ಜಾದೂಗರಿ ಸೆ ಬಹುತ್ ಚೀಸೆ ನಿಕಾಲ್ತೆ. ಜಾದೂ ಮಾಡಿ ಏನೇನೋ ತೋರಿಸ್ತಾ ಇರ್ತಾರೆ. ಮಾಟ ಮಂತ್ರ ಎಲ್ಲ ಕಲಿತಾರೆ. ಭಗವಾನ್ ಕೋ ಜಾದೂಗರ್ ರತ್ನಾಗರ್ ಸೌದಾಗರ್ ಕೇತೆ ಜರೂರ್ ಚೈತನ್ಯನ. ಭಗವಂತನಿಗೆ ಜಾದೂಗಾರ್ ರತ್ನಾಗಾರ್ ಚೈತನ್ಯ ಇದ್ದಾರಲ್ವ, ಅವರು ಹೇಳ್ತಾರಲ್ವ, ಮನುಷ್ಯಕ್ಕೋ ದೇವತಾ ಬೆಗ್ಗರ್ ಸೆ ಪ್ರಿನ್ಸ್ ಬನಾತೆ. ಮನುಷ್ಯರನ್ನ ಏನು ಮಾಡ್ತಾ ಇದ್ದಾರೆ ಬಾಬಾ ಅವರು? ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ಬೆಗ್ಗರ್ ಆಗಿರೋನ್ನ ಪ್ರಿನ್ಸನ್ನಾಗಿ ಮಾಡ್ತಾ ಇದ್ದಾರೆ. ಐಸಾ ಜಾದೂ ಕಬಿ ದೇಖಾ ಹೇ. ಈ ರೀತಿ ಜಾದೂ ಮಾಡೋರ್ನೆಲ್ಲಾದರೂ ನೋಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. अच्छा मीठे मीठे खिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಇವತ್ತಿನ ಮುಖ್ಯ ಸಾರಾಂಶ, ಫೂಲೋಂಕಿ ಬಗೀಚೆ ಮೇ ಚಲನಾ ಹೈ. ಹೂಗಳ ತೋಟಕ್ಕೆ ನಾವು ಹೋಗಬೇಕು. ಇಸ್ಲಿಯೇ ಖುಷ್ಬೂದಾರ್ ಫೂಲ್ ಬನ್ನ, ಅದಕ್ಕೆ ಸುಗಂಧ ಭರಿತವಾದಂಥ ಹೂಗಳು ಆಗ್ರಿ. ಕಿಸಿ ಕೋ ಭಿ ದುಃಖ ನಹಿ ದೇನಾ. ಒಬ್ರಿಗೊಬ್ರು ದುಃಖ ಕೊಟ್ಕೋಬಾರ್ದು. ಕಟು ವಚನಗಳು ಹೇಳ್ಬಿಡೋದು, ಅಪಶಬ್ದಗಳು ಹೇಳ್ಬಿಡೋದು, ಬೈಯೋದು, ಇದೆಲ್ಲ ಏನಾಗಿದೆ? ದುಃಖ ಕೊಡೋದಾಗಿದೆ. ಏಕ ಪಾರಲೌಕಿಕ ಬಾಬಾ ಸೆ ಸರ್ವ ಸಂಬಂಧ ಜೋಡನಾ ಹೈ. ಒಬ್ಬ ಪಾರಲೌಕಿಕ ತಂದೆ ಜೊತೆಯಲ್ಲೇ ಬುದ್ಧಿ ಇಟ್ಕೊಳ್ಳಿ. शिव बाबा प्यार से प्यारा है, उस एक को प्यारा बनना करना है. ಶಿವ ಬಾಬಾ ಬಹಳ ಪ್ರೀತಿ ಇದ್ದಾರೆ, ಆ ತಂದೆ ಜೊತೆಯಲ್ಲಿ ಪ್ರೀತಿ ಮಾಡ್ರಿ. ಸುಖದಾತ ಬಾಬಾಗೂ ಯಾದ್ ಕರ್ನ. ಸುಖದಾತ ತಂದೆನೇನು ಮಾಡಬೇಕಾಗಿದೆ? ಚೆನ್ನಾಗಿ ನೆನೀರಿ. ಇವತ್ತಿನ ವರದಾನ, ಇಸ್ ಲೋಕ लगाव से मुक्त बन ಅವ್ಯಕ್ತ ವತನ್ ಕಾ ಸೋಚ್ ಕರ್ನೆ ವಾಲೆ ಉಡ್ತಾ ಪಂಚಿ ಬಾಬಾ. ಈ ಲೋಕ ಏನಿದೆ ಇದರಿಂದ ಸೆಳೆತ ತೆಗೆದುಬಿಟ್ಟು ಅವ್ಯಕ್ತ ವತನದಿಂದ ಟೂರ್ ಮಾಡ್ತಕ್ಕಂಥವ್ರು ಹಾರುವ ಪಕ್ಷಿಗಳು ಆಗಿರಿ. बुद्धि रूपी विमान से अव्यक्त वतन व मूल वतन का सौर करने के लिए उड़ता पंछी बनो.
ನೋಡಿ ಬಾಬಾ ಹೇಳ್ತಿದ್ದಾರೆ, ಬುದ್ಧಿರೂಪಿ ವಿಮಾನದಿಂದ ಅವ್ಯಕ್ತ ವತನ ಅಥವಾ ಮೂಲವತನದ ಟೂರ್ ಮಾಡ್ತಕ್ಕಂಥವ್ರು ಹಾರುವ ಪಕ್ಷಿಗಳು ಆಗಿರಿ. ಬುದ್ಧಿ ದ್ವಾರ ಜಬ್ ಚಾಹೋ ಜಹಾ ಚಾಹೋ ಪೌಂಚ್ ಜಾओ. ಬುದ್ಧಿಯಿಂದ ಎಲ್ಲಿಗೆ ಬೇಕಾದರೂ ನೀವು ಹೋಗಿ ಬರ್ಬೋದು, ಅಷ್ಟು ನಿಮಗೆ ಬುದ್ಧಿ ಕ್ಲೀನ್ ಆಗಿಬಿಟ್ಟಿದೆ. तो यह जब होगा जब बिल्कुल इस लोक से लगाव से परे रहेंगे. ಇದು ಯಾವಾಗ ಆಗುತ್ತೆ? ಈ ಪ್ರಪಂಚದಿಂದ ಡಿಟ್ಯಾಚ್ ಇದ್ದಾಗ ನೀವು ಟೂರ್ ಎಲ್ಲಿ ಬೇಕಾದರೂ ಮಾಡ್ಕೊಂಡು ಬರ್ಬೋದು. उस असार संसार है, इस असार संसार से जब कोई काम नहीं, कोई प्राप्ति नहीं, तो बुद्धि द्वारा ही जाना बंद करो. ಈ ಪ್ರಪಂಚ ನಿಸ್ಸಾರ ಆಗಿಬಿಟ್ಟಿದೆ, ಪ್ರಪಂಚದಲ್ಲಿ ಏನು ಸಾರಾಂಶ ಇಲ್ಲ, ಅದರಿಂದ ಬುದ್ಧಿ ಅಲ್ಲಿ ಇಲ್ಲಿ ಹೋಗೋದೇ ಬೇಡ ಅಂತಾರೆ. ಎಲ್ಲೋದ್ರೂ ಬರೀ ಏನಿದೆ? ಬರೀ ದುಃಖಗಳಿದೆ, ಅಶಾಂತಿ ಇದೆ. ಅದರಿಂದ ಇಲ್ಲೇನು ಕೆಲಸ ಇಲ್ಲ ನಿಮಗೆ. ಕೋಯಿ ಪ್ರಾಪ್ತಿ ನಹಿ, ಬುದ್ಧಿ ದ್ವಾರ ಹಿ ಜಾನ ಬಂದ್ ಕರೋ. ಬುದ್ಧಿಯಿಂದ ಅಲ್ಲಿ ಹೋಗೋದನ್ನು ಅಲ್ದಾಡೋದೆಲ್ಲ ನಿಲ್ಲಿಸಿ ಅಂತಾರೆ ಬಾಬಾ. ಎಲ್ಲೋದ್ರೂ ಬರೀ ದುಃಖನೇ ಇದೆ, ಎಲ್ಲಿ ಅಲಿಸ್ಬೇಡ್ರಿ. ರೌರವ ನರಕ ಇಸ್ಸೆ ಜೀನೆ ಕಾ ಸಂಕಲ್ಪ ಅವರ ಸ್ವಪ್ನ ಬಿ ನಾ ಆಯೆ. ಇಲ್ಲಿ ಈ ರೌರವ ನರಕದಲ್ಲಿ ಬದುಕಬೇಕು, ಇನ್ನೂ ಹೆಚ್ಚು ಅದು ಇದು ನೋಡಬೇಕು, ವೈಭವಗಳು ನೋಡಬೇಕು ಅನ್ನೋ ಆಸೆಗಳನ್ನು ಬಿಟ್ಬಿಟ್ರಿ. ಸ್ವಪ್ನದಲ್ಲೂ ಇಟ್ಕೋಬೇಡ್ರಿ. ಸ್ಲೋಗನ್, अपने चेहरे चलन से सत्यता की सभ्यता का अनुभव कराना ही ಶ್ರೇಷ್ಠತಾ है. ತಮ್ಮ ಚಾರೆ ಅಂದರೆ ಫೇಸಿಂದ, ಆಮೇಲೆ ನಡವಳಿಕೆ ಕ್ಯಾರೆಕ್ಟರಿಂದ, ಗುಣಗಳಿಂದ ಸಭ್ಯತೆಯ ಅನುಭವ ಮಾಡಿಸುವಂಥದ್ದೇ ಶ್ರೇಷ್ಠತೆ ಆಗಿದೆ. ಅಚ್ಚ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್.